ಸ್ವಲ್ಪ ಮೂವಿಗಳು ನೋಡಬೇಕು ಅಂತ ನೋಡ್ತೀರಿ, ಸ್ವಲ್ಪ ಮೂವಿಗಳು ಯಾಕಪ್ಪ ನೋಡಬೇಕು ಅಂತ ನೋಡ್ತೀರಿ. ಇನ್ನೊಂದು ಸ್ವಲ್ಪ ಮೂವೀಸ್ ಅಯ್ಯೋ ಬಿಡು ಇದಿದೆ ಅಂದ್ಬಿಟ್ಟು ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀರಿ. ನಾನು ಹಂಗೆ ಅನ್ಕೊಂಡಿದ್ದೆ ಶಂಪ್ರಿನ. ನನ್ಗೆ ಸ್ಟಾರ್ಟಿಂಗಲ್ಲಿ ಏನು ಅನಿಸ್ತು ಅಂದರೆ, ಅಯ್ಯೋ ಯಾಕೆ ಗುರು ಹೋಗ್ಬೇಕು, ನೋಡಿದಾಗಿದೆ ಆಲ್ರೆಡಿ, ಕತೆ ಮುಗ್ದಿದೆ, ಮತ್ತೆ ಏನಕ್ಕೆ ಹೋಗೋದು, ಮತ್ತೆ ಏನಕ್ಕೆ ಮಾಡಿದ್ದಾರೆ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಬಟ್ ಕುತ್ಕೊಂಡಾಗ ಏನೊಂದು ರೋಲರ್ ಕೋಸ್ಟರ್ ಥರ ಹೋಯ್ತು ಗುರು ಮೂವಿ. ವಾವ್, ಸಿಗೋದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ರಿವ್ಯೂ ಮಾಡೋಕ್ಕಿಂತ ಮುಂಚೆ ನಾನು ನೋಡಿದ್ದು ಬಂದು ಕನ್ನಡದಲ್ಲಿ ನೋಡಿದ್ದು. ಇವತ್ತು ಬಂದು ನಂಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಿಲ್ಲ. ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಏನು ಆಗ್ಬೋದು ಮುಂದೆ ಅಂದ್ಬಿಟ್ಟು. ಸೊ ಅದರಿಂದ ನಾನು ಡೈರೆಕ್ಟ್ ಮಲಯಾಳಿದಲ್ಲಿ ಹೋದೆ. ಆ್ಯಂಡ್ ನಾನು ಫಸ್ಟ್ ಆಫ್ ಆಲ್ ನಂಗೆ ಮನೇಲಿ ಏನೂ ಗೊತ್ತಿಲ್ಲ ಗುರು, ಸಬ್ ಟೈಟಲ್ಸ್ ನೋಡ್ಕೊಂಡು ಬಂದಿದ್ದೀನಿ. ನನಗೆ ಏನು ಅನ್ಸುತ್ತೋ ಹೇಳ್ತೀನಿ, ದಯವಿಟ್ಟು ಅದು ತಪ್ಪಿದೆ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಆ್ಯಂಡ್ ನಂಗೆ ಪರ್ಸ್ನಲಾಗಿ ಹೇಳ್ತೀನಿ, ನನ್ನ ಮಂಡ್ಯದಲ್ಲಿ ಏನೋ ಚೇಟ ಅಂತ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಗುರು ಸೀರಿಯಸ್ ಆಗಿ. ಆ್ಯಂಡ್ ನಾನು ಹೋಪ್ ಮಾಡಿ ಹೋದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಹೇಳ್ಬಿಡ್ತೀನಿ, ಈ ರಿವ್ಯೂ ಮೊದಲೇ ಲೇಟ್ ಆಗಿದೆ, ತುಂಬ ಜನ ರಿವ್ಯೂ ನೋಡ್ಬಿಟ್ಟಿರ್ತೀರ. ನಾನು ಸ್ವಲ್ಪ ಲೇಟಾಗಿ ಹೋದೆ. ಓಕೆ ಪರವಾಗಿಲ್ಲ, ನನಗೆ ಅನಿಸಿ ನಾನು ಹೇಳ್ತಾ ಇದ್ದೀನಿ ಈ ರಿವ್ಯೂದಲ್ಲಿ. ಸೊ ನಾನು ಥಿಯೇಟ್ರಿಗೆ ಹೋದಾಗ ಫುಲ್ ಪ್ಯಾಕ್ಡ್ ಆಗಿತ್ತು. ಆ್ಯಂಡ್ ನಾನು ನೆನ್ನೆ ಹೋಗಿತ್ತು, ಒಂದು 3 days ಆಗಿರ್ಬೋದೇನೋ ಮೂವಿ ಬಂದು. ಸೊ ನೆನ್ನೆ ಹೋಗಿದ್ದು ಫುಲ್ ಪ್ಯಾಕ್ಡ್ ಆಗಿತ್ತು. ಅವಾಗ ಕೂಡ ಮೀನ್ಸ್ ಮುಂದೆಲ್ಲ ಸ್ವಲ್ಪ ಖಾಲಿ ಇತ್ತು, ಬಟ್ ಅದು ಬಿಟ್ಟರೆ ಆಲ್ಮೋಸ್ಟ್ ಥಿಯೇಟರ್ ಫುಲ್ ಆಗಿತ್ತು. ನಿಜವಾಗ್ಲೂ ಮೂವಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ಚೆನ್ನಾಗಿತ್ತು. ಸಸ್ಪೆನ್ಸ್ ಆಗಿರಲಿ, ಥ್ರಿಲ್ ಆಗಿರಲಿ. ಆ್ಯಂಡ್ ಮೇಯ್ನಾಗಿ ಹೇಳ್ಬೇಕಂದ್ರೆ ನನಗೆ ಏನು ಗೊತ್ತು ತುಂಬ ಇಷ್ಟ ಆಗಿದ್ದು, ಸೇಮ್ ಸ್ಟೋರಿ, ಸೇಮ್ ಎಲ್ಲ, ಸೇಮ್ ಗೇಮ್, ಬಟ್ ಮ್ಯಾಜಿಕ್ ಇದೆ ನೋಡ್ರಿ ಆ ಒಂದು ನರೇಷನಲ್ಲಿ. ಸಖತ್ತಾಗಿತ್ತು. ಸ್ಕ್ರೀನ್ ಪ್ಲೇ ಅಂತೂ ವಂಡರ್ಫುಲ್. ಏನು ಹೇಳೋದು, ಅದೇ ಓಲ್ಡ್ ಸ್ಟೋರಿನ ಎತ್ಕೊಂಡು ಲೈಕ್ ಸೇಮ್ ಪ್ಯಾಟರ್ನ್ ಅನ್ಸುತ್ತೆ. ಮತ್ತೆ ಪೊಲೀಸರು ಬಂದು ರಿಓಪನ್ ಮಾಡ್ತಾರೆ ಕೇಸ್ನ. ಇದೇನು ಸ್ಪಾಯ್ಲರ್ ಅಲ್ಲ, ಟ್ರೈಲರಲ್ಲೇ ಇದೆ. ಲೈಕ್ ಅವ್ನು ತಪ್ಪಿಸ್ಕೊಳಕ್ಕೆ ನೋಡ್ತಾನೆ. ಆ್ಯಂಡ್ ಆ ಒಂದು ಸಸ್ಪೆನ್ಸ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಫಸ್ಟ್ ಹಾಫ್ ಬಂದು ಓಕೆನೇ ಅನ್ಸಿದ್ದು ನನಗೆ. ಯಾಕಂದರೆ ನನಗೆ ಆ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದ್ದಿಲ್ಲ, ನಾನು ಹೋಗ್ಬೇಕಂತೂ ಹೋಗಿದ್ದಿದ್ರಿ ಇದಕ್ಕೆ. ಆದರೆ ಸೆಕೆಂಡ್ ಹಾಫ್ ಬಂದಾಗ ಟೋಟಲಿ ಸೈಕ್ ಆಗ್ಬಿಡುತ್ತೆ ನನಗೆ ಸೀರಿಯಸ್ ಆಗಿ. ಯಾಕಂದರೆ ಸೆಕೆಂಡ್ ಟ್ವಿಸ್ಟ್ ಆಗ್ಬಿಡ್ತು. ಆ್ಯಂಡ್ ಎಲ್ಲೋ ಒಂದು ಕಡೆ ಖುಷಿನೂ ಆಯಿತು. ಈ ಥರ ತುಂಬ ದಿನ ಆದಮೇಲೆ ಮೂವಿ ನೋಡ್ತಿರೋದು. ಇವಾಗೆಲ್ಲ ನೋಡ್ರಿ ಬರೋ ಮೂವಿ ಎಲ್ಲ ಆ್ಯಕ್ಷನ್ ಆ್ಯಕ್ಷನ್ ಇರುತ್ತೆ. ಕಾಮಿಡಿ ಮೂವೀಸ್ ಕೂಡ ತುಂಬ ಕಡಿಮೆ ಆಗ್ಬಿಡುತ್ತೆ ಇವಾಗ ಬರೋದು. ಸಸ್ಪೆನ್ಸ್ ಬಂದೈತೆ, ಅಷ್ಟೊಂದು ಯಾವ್ದು ನಾನು ನೋಡೋಕೆ ಹೋಗಿಲ್ಲ. ಆ್ಯಂಡ್ ತುಂಬ ದಿನ ಆದಮೇಲೆ ಒಂದು ಫ್ರಾಂಚೈಸಿ ಮೂವಿ ನೋಡಿದ್ದು. ಆ್ಯಂಡ್ ನಂಗೆ ತುಂಬ ಖುಷಿ ಆಯ್ತು. ಆ್ಯಂಡ್ ನಾನು ಪರ್ಸ್ನಲಿ ಹೇಳ್ಬೇಕು, ನಾನು ಫ್ರಾಂಚೈಸಿ ಫ್ಯಾನ್ ಆಗಿದ್ದೆ. ಬಟ್ ನಾನು ಕನ್ನಡದಲ್ಲಿ ನೋಡಿರೋದು, ಕನ್ನಡದಲ್ಲಿ ವೈಬ್ ಬೇರೆ, ಇದ್ರಲ್ಲಿ ವೈಬ್ ಬೇರೆ. ಅದಕ್ಕೆ ನಾನು ಮೊದಲು ಹೇಳಿದೆ ಬೇಜಾರಾಗಬೇಡ್ರಿ ಅಂತ. ನನಗೆಲ್ಲೋ ಒಂದು ಕಡೆ ಅದು ಸೆಟ್ ಆಗಿಲ್ಲ. ಹಂಗೆ ಇನ್ನೊಂದೇನಂದರೆ ನನಗೆ ಯಾವ ಕ್ಯಾರೆಕ್ಟರ್ ಯಾರಂತ ಗೊತ್ತೇ ಇಲ್ಲ. ಸುಮ್ಮನೆ ಹೋಗಿದ್ದೀನಿ ಥಿಯೇಟ್ರಲ್ಲಿ, ನಾನು ಕಂಟಿನ್ಯೂ ಮಾಡೋಕ್ಕಂತ ಸ್ಟೋರಿನ. ಸೊ ಆ ಒಂದು ತಪ್ಪು ಮಾತ್ರ ಮಾಡೋಕೆ ಹೋಗ್ಬೇಡ್ರಿ. ತುಂಬ ಟೈಮ್ ಹಿಡೀತು ನನಗೆ ಇವ್ರ ಕ್ಯಾರೆಕ್ಟರ್ ಇವರು, ಅವ್ರ ಕ್ಯಾರೆಕ್ಟರ್ ಅವರು ಅಂತ ಕಂಡುಹಿಡಿಯೋಕ್ಕೆ. ಸೊ ಅದೊಂದು ಇತ್ತು ತಲೆಯಲ್ಲಿ. ಸೊ ಅದೊಂದು ನೋಟ್ ಮಾಡ್ಕೊ ಹೋಗ್ಬಿಡ್ರಿ. ಆ್ಯಂಡ್ ಮೂವಿ ಟೋನ್ ಬಗ್ಗೆ ಹೇಳ್ಬೇಕಂದ್ರೆ ಬೇಸಿಕ್ಲಿ ಸೇಮ್ ಕನ್ನಡ ವೈಬಲ್ಲೇ ಇದೆ. ಆ ಒಂದು ಎನ್ವೈರ್ಮೆಂಟ್ ಆಗಿರಲಿ, ಆ ಒಂದು ಸೇಮ್ ಎಲ್ಲ ಆಲ್ಮೋಸ್ಟ್ ಸೇಮ್, ಏನು ಚೇಂಜ್ ಏನಿಲ್ಲ. ಅದೇ ಎಲ್ಲ ಸೇಮ್ ಸ್ಟೋರಿನೇ ಸೇಮ್ ಇದೆ. ಸೆಕೆಂಡ್ ಹಾಫಲ್ಲಿ ನಾನು ಟೋಟಲಿ ಮೈಂಡ್ ಬ್ಲೋ ಆಗ್ಬಿಟ್ಟೆ. ಬಿಕಾಸ್ ಬ್ರಿಲಿಯಂಟ್ ಆಗಿತ್ತಿದ್ರೆ, ನಿಜವಾಗ್ಲೂ ಮೂವಿ ಮಾತ್ರ ಬ್ರಿಲಿಯಂಟ್ ಆಗಿತ್ತಿದ್ರೆ. ಯಾರೋ ನೋಡಲಿ ಅಂದರೆ ನಾನೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಹೋಗಿ ನೋಡಿ. ಬಿಕಾಸ್ ಸೊ ಈ ಥರ ಮೂವೀಸ್ ಕನ್ನಡ ಬರೋದು ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ತುಂಬ ಸಸ್ಪೆನ್ಸ್ ಮೂವಿ ನೋಡಿದ್ದೀನಿ, ಎಲ್ಲ ಕ್ರೇಜಿ ಮಾಡ್ತಾ ಇರ್ತಾರೆ. ಬಟ್ ಇದೆಲ್ಲ ಹೆಂಗೆ ಅಂದರೆ ಕುತೂಹಲ ತರಿಸ್ತಾ ಇರುತ್ತೆ ನೋಡೋಕ್ಕೆ. ಓಕೆ ಇದು ಹೆಂಗಾಗುತ್ತೆ, ಅದು ಹೆಂಗಾಗುತ್ತೆ. ಆ್ಯಂಡ್ ತುಂಬ ಚಿಕ್ಕ ಸ್ಟೋರಿದಲ್ಲಿ ತುಂಬ ಕ್ರೇಜಿ ಮಾಡ್ತಾರೆ. ಅದೊಂದು ಇದೆ ಇದರಲ್ಲಿ. ಆ್ಯಂಡ್ ಇಲ್ಲಿ ಗಂಟ ನೋಡ್ತಾ ಇದ್ದೀನಿ ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಮಲಯಾಳಿ ಮೂವೀಸ್ ಅಂತ ಮಾತಾಡಿದಾಗ ನಾನು ಆನೆಸ್ಟಾಗಿ ಹೇಳ್ತೀನಿ, ತುಂಬ ಕಡಿಮೆ ಮೂವೀಸ್ ನೋಡಿರೋದು. ರೀಸೆಂಟಾಗಿ ವಾಡಾ 2 ಬಂದಿತ್ತು, ಅದು ವಾಡಾ 1 ವಾಡಾ 2 ಅಟ್ ಅ ಟೈಮ್ ನೋಡಿದೆ ನಾನು. ಅವಾಗೂ ನಾನು ರಿವ್ಯೂ ಮಾಡಿದ್ದೆ. ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗಿತ್ತು ಕೂಡ ರಿವ್ಯೂ. ಆ್ಯಂಡ್ ಇದೇ ಥರ ತುಂಬ ಕಡಿಮೆ ಫ್ಯೂ ಆಫ್ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ಇಷ್ಟು ಮೂವೀಸನ್ನು ನೋಡಿದ್ದೀನಿ ಅಷ್ಟೇ. ಅದ್ರ ಮೇಲೆ ಜಾಸ್ತಿ ನೋಡ್ಕೋಗಿಲ್ಲ. ಇನ್ನವರೆಗೂ ನಾನು ಯಾವ ಮೂವೀಸ್ ನೋಡಿದ್ದೀನಿ ಮಲಯಾಳದಲ್ಲಿ, ನನಗೆ ಯಾವುದು ಡಿಸಪಾಯಿಂಟ್ಮೆಂಟ್ ಆಗಿಲ್ಲ. ಆ್ಯಂಡ್ ನಾನೆಲ್ಲ ಡಬ್ಬಲ್ಲೇ ನೋಡಿರೋದು. ಸೊ ಇದು ನನ್ನ ಫಸ್ಟ್ ಮೂವಿ ಆಗಿತ್ತು ಮಲಯಾಳಿದು. ಸೊ ಎಲ್ಲ ಒಂದು ಕಡೆ ವಾಯ್ಸ್ ಆಗಿರಲಿ, ನನಗೆ ಏನು ಗೊತ್ತಿಲ್ಲ ಏನು ಮಾತಾಡೋದು ಏನು. ಸಬ್ ಟೈಟಲ್ಸ್ ಇದು ನಾನು ತಪ್ಪಿಸ್ಕೊಂಡೆ. ಇಲ್ಲಾಂದಿದ್ರೆ ನನ್ನ ಕತೆ ಅಷ್ಟೇ, ಗೋವಿಂದನೇ 200 ರೂಪಾಯಿ. ಓಕೆ, ಸೊ ಇಷ್ಟೇ ಗುರು ನನ್ನ ರಿವ್ಯೂ. ನನಗೆ ಗೊತ್ತು ತುಂಬ ಚಿಕ್ಕ ರಿವ್ಯೂ ಮಾಡ್ತಾಯಿದ್ದೀನಿ, ಆಲ್ರೆಡಿ ವೀಡಿಯೋ ತುಂಬ ಜನ ಮಾಡಿದ್ದಾರೆ. ಸೊ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಇದೇ ಥರ ವೀಡಿಯೋಸ್ ನೀವು ನೋಡಬೇಕಂದ್ರೆ ಏನು ಮಾಡಬೇಕಾಗಿಲ್ಲ ಗುರು, ಜಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಒಂದೊಂದು ಕಮೆಂಟ್ ಒಂದು ಹಾಕ್ಬಿಟ್ರಿ. ನೀವು ದೃಶ್ಯಂ 3ಗೆ ವೆಯ್ಟ್ ಮಾಡ್ತೀರಾ, ಲೈಕ್ ಕನ್ನಡ ವರ್ಷನ್ಗೆ ವೆಯ್ಟ್ ಮಾಡ್ತೀರಾ, ಅಥವಾ ಇದಕ್ಕೆ ಹೋಗ್ತೀರಾ ಅಂತ. ನಾನಂತೂ ಹೋಗಿದ್ದಾಗಿದೆ. ಸೊ ನೋಡಿರಿ ನಿಮ್ಗೆ ಏನು ಅನ್ಸುತ್ತೆ ಅಂದ್ಬಿಟ್ಟು. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅನ್ನೋ ಗಂಟ ಇದೇ ಥರ ಸಿಗ್ತಾ ಇರೋಣ. ನೀವು ಇದೇ ಥರ ಕ್ರೇಜಿ ಮಾಡ್ತಾಯಿರಿ, ನಾನು ಇದೇ ಥರ ಕ್ರೇಜಿ ಮಾಡ್ತಾ ಇರ್ತೀನಿ. ಪೀಸ್ ಔಟ್.